ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಅಭ್ಯಾಸ ಮಾಡ್ತಿರೋದು 4ನೇ ದಿನ. ನೀವೆಲ್ಲ ರೆಡಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಇವತ್ತಿನ ಅಭ್ಯಾಸದಲ್ಲಿ ನಾವು ಮುಖ್ಯವಾಗಿ ಫೋಕಸ್ ಮಾಡ್ತಿರೋದು ದೇಹದ ಕೆಳಭಾಗದ ಮೇಲೆ. ಇದು ಪ್ರಾಕ್ಟೀಸ್ ಆದ್ಮೇಲೆ ನಿಮ್ಮ ಕಾಲುಗಳು ನಿಮಗೆ ಥ್ಯಾಂಕ್ಸ್ ಹೇಳ್ತವೆ. ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ನಿಮ್ಮ ಕಾಲುಗಳಲ್ಲಿ ಸ್ವಲ್ಪ ಪೇನ್ ಅಂತ ಅನ್ನಿಸ್ಬಹುದು, ಸ್ವಲ್ಪ ನೋವು ಅನ್ನಿಸ್ಬಹುದು. ಅದು ಸ್ವೀಟ್ ಪೇನ್ ಅಂತಾನೆ ಅನ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನೀವು ಅಭ್ಯಾಸವನ್ನ ನಿಲ್ಸಕ್ಕೆ ಹೋಗಬೇಡಿ. ಆದಷ್ಟು ನನ್ನ ಜೊತೆ ನೀವು ಯೋಗಾಭ್ಯಾಸವನ್ನ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡಿ. ಹಾಗಾದ್ರೆ ಶುರು ಮಾಡೋಣವಾ? ಮೊದಲಿಗೆ ನಾವು ವಾರ್ಮ್ ಅಪ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೀವು ವಜ್ರಾಸನ ಇಲ್ಲ ಅಂದ್ರೆ ಸುಖಾಸನದಲ್ಲಿ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿ. ನಾವು ನೆಕ್ ರೊಟೇಷನ್ ಸ್ಟಾರ್ಟ್ ಮಾಡೋಣ. ರೈಟ್ ಸೈಡ್ ರೊಟೇಷನ್ ಮತ್ತೆ ಲೆಫ್ಟ್ ಸೈಡ್ ರೊಟೇಷನ್ ನಾವು 5 ಸಲ ಕಂಪ್ಲೀಟ್ ಮಾಡಬೇಕು. ಉಸಿರನ್ನ ಒಳಗೆ ತಗೊಳ್ತಾ ನೀವು ಮೆಂಟಲಿ ಪ್ರಿಪೇರ್ ಆಗಿ ಉಸಿರನ್ನ ಹೊರಗೆ ಬಿಡ್ತಾ ನಿಮ್ಮ ತಲೆಯನ್ನ ಈ ತರ ಕೆಳಗಿಟ್ಟು ನಿಮ್ಮ ಗಲ್ಲವನ್ನ ಕೆಳಗಿಟ್ಟು ನಿಧಾನವಾಗಿ ಈ ತರ ಬಲಕ್ಕೆ ಟರ್ನ್ ಮಾಡಬೇಕು. ನಿಧಾನವಾಗಿ ಎಡಕ್ಕೆ ಬಂದು ಮತ್ತೆ ಕೆಳಗೆ. ಉಸಿರನ್ನ ಒಳಗೆ ತಗೊಳ್ತಾ ನೀವು ರೈಟ್ ಸೈಡ್ಗೆ ಟರ್ನ್ ಮಾಡಿ ಉಸಿರನ್ನ ಹೊರಗೆ ಬಿಡ್ತಾ ಲೆಫ್ಟಿಗೆ. ಇನ್ನು ಇದನ್ನ ನಾವು 3 ಸಲ ಕಂಪ್ಲೀಟ್ ಮಾಡೋಣ. 3 2 1. ಇದೇ ತರ ಆಪೋಸಿಟ್ ನಲ್ಲೂ ಸ್ಟ್ರೆಚ್ ಕೊಡೋಣ. ಎಕ್ಸೇಲ್ ಮಾಡ್ತಾ ಕೆಳಗೆ, ಉಸಿರನ್ನ ಒಳಗೆ ತಗೊಳ್ತಾ ಎಡಕ್ಕೆ, ಎಡದಿಂದ ಬಲಕ್ಕೆ, ಮತ್ತೆ ಪುನಃ ಎಡದಿಂದ ಬಲಕ್ಕೆ. ಭುಜಗಳನ್ನ ಮೂವ್ ಮಾಡಕ್ಕೆ ಹೋಗಬೇಡಿ. ನೆಕ್ಕನ್ನ ಸಂಪೂರ್ಣವಾಗಿ ಸ್ಟ್ರೆಚ್ ಕೊಡ್ತಾ ಹೋಗಿ. ಈಗ ನೆಕ್ಸ್ಟ್ ಭುಜಗಳಿಗೆ ಸ್ವಲ್ಪ ವಾರ್ಮ್ ಅಪ್ ಅನ್ನ ಕೊಡೋಣ. 2 ಕೈಗಳನ್ನ ಈ ತರ ಮೇಲಕ್ಕೆ ತಕೊಂಡು ಹೋಗಿ ಉಸಿರನ್ನ ಒಳಗೆ ತಗೊಳ್ತಾ ಕೈ ಮೇಲೆ ಹೋಗುತ್ತೆ. ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ಕೈ ಈ ತರ ಒಳಗೆ ಹೋಗುತ್ತೆ. ಆದಷ್ಟು ನಿಮ್ಮ ಎದೆಯನ್ನ ಮತ್ತೆ ನಿಮ್ಮ ಶೋಲ್ಡರ್ ಸ್ವಲ್ಪ ಟೈಟ್ ಆಗಿ ಇಟ್ಕೊಳ್ಳಿ. ಹೀಗೆ ರಿಲ್ಯಾಕ್ಸ್ ಆಗಿ ಕೂತ್ರೆ ಯಾವ ತರ ಸ್ಟ್ರೆಚ್ ಬೀಳೋದಿಲ್ಲ. ಹಾಗಾಗಿ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಉಸಿರನ್ನ ತಗೊಳ್ತಾ ಮೇಲೆ, ಉಸಿರನ್ನ ಬಿಡ್ತಾ ಕೆಳಗೆ. ಇದನ್ನ ನಾವು 10 ಸಲ ಅಭ್ಯಾಸ ಮಾಡೋಣ. 1, ಎಕ್ಸೇಲ್ ಮಾಡ್ತಾ ಕೆಳಗೆ, 2, ನಿಮ್ಮ ತಲೆಯನ್ನ ಹೇಗೆ ನಿಮ್ಗೆ ಕಂಫರ್ಟೇಬಲ್ ಆಗುತ್ತೆ ಆ ಥರ ನೀವು ಇಟ್ಕೊಳ್ಳಿ. 3, 4, 5, 6, 7, 8, 9, ಕೊನೆಯದಾಗಿ 10. 10 ಆದ್ಮೇಲೆ ಕೈಯನ್ನ ನಿಮ್ಮ ಕಾಲ ಹತ್ರ ಅಂದ್ರೆ ಮಂಡಿ ಮೇಲೆ ಇಟ್ಕೊಂಡು ಸ್ವಲ್ಪ ನಿಮ್ಮ ಶೋಲ್ಡರ್ ಅನ್ನ, ಭುಜಗಳನ್ನ ಲೈಟ್ ಆಗಿ ಈ ತರ ಹಿಂದಕ್ಕೆ ಮತ್ತೆ ಮುಂದಕ್ಕೆ ಸ್ಟ್ರೆಚ್ ಮಾಡಿ. ಅಂದ್ರೆ ಯಾವುದೇ ತರ ಸ್ಟ್ರೆಸ್ ಇದ್ರೆ ಇಲ್ಲಿ ನಿಮಗೆ ಸ್ವಲ್ಪ ಆರಾಮ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ವಾರ್ಮ್ ಅಪ್. ಕೈಯನ್ನ ನೇರವಾಗಿ ಈ ತರ ಮುಂದೆ ಇಟ್ಕೊಳ್ಳಿ. ಉಸಿರನ್ನ ಒಳಗೆ ತಗೊಳ್ತಾ ನೀವು ಕೈಯನ್ನ ಈ ತರ ಫೋರ್ಸ್ಫುಲ್ ಆಗಿ ಹಿಂದಕ್ಕೆ ಕಳಿಸ್ಬೇಕು. ಎಕ್ಸೇಲ್ ಮಾಡ್ತಾ 2 ಕೈಗಳನ್ನ ಅವ್ರ ಜೊತೆಗೆ ತಗೊಂಡ್ಬರ್ಬೇಕು. ಹೀಗೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಬೆನ್ನು ಏನಿದೆ ಆದಷ್ಟು ರೌಂಡ್ ಮತ್ತೆ ಆರ್ಚ್ ಮಾಡ್ತಾ ಹೋಗ್ಬೇಕು. ನಾನು ಈ ತರ ಟರ್ನ್ ಮಾಡಿ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಸ್ವಲ್ಪ ನೀಟಾಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಈಗ ಬೆನ್ನು ನಿಮ್ದು ನೇರವಾಗಿದೆ ಅಲ್ವಾ? ಇಲ್ಲಿಂದ ನಿಮ್ಮ ಕೈಯನ್ನ ಈ ತರ ಮುಂದೆ ಇಟ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ನಿಮ್ಮ ಬೆನ್ನನ್ನು ಒಳಗೆ ತಗೊಂಡು ಹೋಗಿ ಎಕ್ಸೇಲ್ ಮಾಡ್ತಾ ಈ ತರ ರೌಂಡ್ ಮಾಡಬೇಕು. ಇದನ್ನು ಸ್ವಲ್ಪ ಫಾಸ್ಟ್ ಆಗಿ ನಾವು 10 ಸಲ ಅಭ್ಯಾಸ ಮಾಡ್ಕೊಳ್ಳೋಣ. 1, 2, 3, 4, 5, 6, 7, 8, 9, ಕೊನೆಯದಾಗಿ 10. ಇಷ್ಟಾದ್ಮೇಲೆ ಕಣ್ಣನ್ನು ಮುಚ್ಚಿ 10 ಸೆಕೆಂಡ್ ನಿಮಗೆ ನಿಮ್ಮ ನೆಕ್ಕಲ್ಲಿ, ನಿಮ್ಮ ಭುಜದಲ್ಲಿ ಏನು ಅನಿಸ್ತಾ ಇದೆ, ಏನಾದರೂ ಪೇನ್ ಇದೆಯಾ ಅಂತ, ಏನಾದರೂ ಸ್ಟ್ರೆಸ್ ಇದೆಯಾ ಅಂತೇಳಿ ನಾವು ಅಬ್ಸರ್ವ್ ಮಾಡೋಣ. ಹೀಗೆ ಅಬ್ಸರ್ವ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಉಸಿರಾಟ ದೀರ್ಘವಾಗಿರಲಿ.
ಇಷ್ಟಾದ್ಮೇಲೆ ಮುಂದಕ್ಕೆ ಹೋಗೋಣ. ನಮ್ಮ ರಿಸ್ಟಿಗೆ ಸ್ವಲ್ಪ ವಾರ್ಮ್ ಅಪ್ ಕೊಡೋಣ. ಸಾಧಾರಣವಾಗಿ ನಾವು ರಿಸ್ಟಿಗೆ ವಾರ್ಮ್ ಅಪ್ ಹೇಗೆ ಕೊಡ್ತೇವೆ ಅಂದರೆ ಬರೀ ಈ ಥರ ರೊಟೇಷನ್ ಮಾಡ್ಕೊಳ್ತೇವೆ. ಇದಕ್ಕಿಂತ ಜಾಸ್ತಿ ಇಫೆಕ್ಟಿವ್ ಆಗಿರುವ ಕೆಲವೊಂದು ವಾರ್ಮ್ ಅಪ್ಗಳಂದರೆ ಕೈಯನ್ನು ಈ ಥರ ಕೆಳಗಿಟ್ಕೊಂಡು ನೀವು ನಿಮ್ಮ ಮಂಡಿ ಮೇಲೆ ನಿಂತಿರ್ತೀರ ಅಲ್ವಾ, ನಿಮ್ಮ ಕೈಯನ್ನು ಈ ಥರ ಒಳಮುಖವಾಗಿ ಇಟ್ಕೊಳ್ಬೇಕು, ಅಂದರೆ ಮಂಡಿ ಕಡೆ ಇಟ್ಕೊಳ್ಬೇಕು. ಇಷ್ಟಾದ್ಮೇಲೆ ನೀವು ಬೆನ್ನು ಹೇಗೆ ಇಟ್ಕೊಳ್ತೀರಾ ಅಂದರೆ ನೇರವಾಗಿ ಇಟ್ಕೊಳ್ಬೇಕು. ಒಳಗಡೆ ಮತ್ತು ಹೊರಗಡೆ ಯಾವುದೇ ರೀತಿಯ ಸ್ಟ್ರೆಚ್ ಇರಬಾರ್ದು. ಇಲ್ಲಿ ನಿಮ್ಮ ಸಂಪೂರ್ಣ ಧ್ಯಾನ ಏನಿದೆ ನಿಮ್ಮ ರಿಸ್ಟ್ ಮೇಲೆ ಇರಬೇಕು. ಹಾಗಾಗಿ ಶೋಲ್ಡರ್ಸ್ಗಳನ್ನು, ಭುಜಗಳನ್ನ ಸ್ವಲ್ಪ ಮೇಲಕ್ಕೆ ಈ ಥರ ಇಟ್ಕೊಂಡು ಉಸಿರನ್ನ ಒಳಗೆ ತಗೊಳ್ಳುವಾಗ ಬಾಡಿಯನ್ನು ಹಿಂದೆ ತಗೊಂಡು ಹೋಗಿ ಉಸಿರನ್ನ ಹೊರಗೆ ಬಿಡುವಾಗ ಮುಂದಕ್ಕೆ. ಇದನ್ನು ನಾವು 10 ಸಲ ಅಭ್ಯಾಸ ಮಾಡೋಣ. 1 2 3 4 5 6 7 8 9 10. ಇಷ್ಟಾದ್ಮೇಲೆ ಇಲ್ಲಿ ನಿಮಗೆ ಚೆನ್ನಾಗಿ ಸ್ಟ್ರೆಚ್ ಬಿದ್ದಿರುತ್ತೆ. ಈಗ ನೆಕ್ಸ್ಟ್ ಸ್ಟ್ರೆಚ್ ಏನು ಮಾಡಬೇಕು ಅಂದರೆ ನಿಮ್ಮ ಅಂಗೈಯನ್ನು ಮೇಲ್ಮುಖವಾಗಿ ಇಟ್ಕೊಳ್ಬೇಕು. ಈ ಸ್ಟ್ರೆಚ್ನಲ್ಲಿ ನಿಮ್ಮ ಅಂಗೈಯನ್ನು ಆದಷ್ಟು ನಿಮ್ಮ ಮಂಡಿ ಹತ್ತಿರ ಇಟ್ಕೊಳ್ಳಿ. ತುಂಬ ದೂರ ಇಟ್ಟರೆ ನಿಮಗೆ ಸ್ಟ್ರೆಚ್ ತುಂಬಾ ಜಾಸ್ತಿ ಆಗುತ್ತೆ ಮತ್ತು ತುಂಬ ನೋವು ಜಾಸ್ತಿ ಆಗ್ಬೋದು. ಹಾಗಾಗಿ ಈ ಪಾಶ್ಚರಲ್ಲಿ ಎಷ್ಟು ನಿಮ್ಮ ಅಂಗೈ ನಿಮ್ಮ ಮಂಡಿ ಹತ್ತಿರ ಇರುತ್ತೆ ಅಷ್ಟು ನಿಮಗೆ ಒಳ್ಳೆಯದು. ಇದೇ ಥರ ನಾವು ನಮ್ಮ ಬಾಡಿಯನ್ನು ಹಿಂದೆ ಮುಂದೆ 10 ಟೈಮ್ಸ್ ಸ್ಟ್ರೆಚ್ ಮಾಡಬೇಕು. 1 2 3 4 5 6 7 8 9 ಕೊನೆಯದಾಗಿ 10. ಇಷ್ಟು ಮಾಡಿ ಆದಮೇಲೆ ನಿಮಗೆ ರಿಸ್ಟಲ್ಲಿ ಆಲ್ರೆಡಿ ಚೆನ್ನಾಗಿ ಸ್ಟ್ರೆಚ್ ಫೀಲ್ ಆಗ್ತಾ ಇರುತ್ತೆ. ಸ್ವಲ್ಪ ಸ್ಟ್ರೆಚನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ರಿಸ್ಟ್ಗಳನ್ನು. ಹೀಗೆ ನಿಧಾನವಾಗಿ ನೀವು ರೌಂಡ್ ಸ್ಟ್ರೆಚ್ ಮಾಡ್ಕೊಳ್ಬೇಕು. ಮುಖ್ಯವಾಗಿ ನೀವು ತುಂಬ ಹೊತ್ತು ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ತೀರಾ ಅಂತ ಹೇಳಿದರೆ ಈ ಸ್ಟ್ರೆಚ್ಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್. ಇನ್ನು ಮುಂದಕ್ಕೆ ಹೋಗೋಣ. ಈಗ ನಿಮ್ಮ ಅಂಗೈ ಫ್ಲೋರ್ ಮೇಲೆ ಇದೆ. ನಿಮ್ಮ ಬೆರಳುಗಳನ್ನ ಈ ಥರ ಬಿಡಿಸಿ ನಿಮ್ಮ ಕೈಯನ್ನು ಈ ಥರ ಕೆಳಗಿಟ್ಕೊಳ್ಳಿ. ನಿಮ್ಮ ಕಾಲನ್ನು ಕೂಡ ಈ ಥರ ಸ್ವಲ್ಪ ಅಗಲವಾಗಿ ಇಟ್ಕೊಳ್ಬೇಕು. 2 ಮಂಡಿಗಳ ಮಧ್ಯೆ 1 ಕೈಯಷ್ಟು ಡಿಫ್ರೆನ್ಸ್ ಇರಲಿ. ಇಲ್ಲಿಂದ 1 ಕೈ ಮತ್ತು 1 ಅಂಗೈಯಷ್ಟು ಡಿಫ್ರೆನ್ಸ್ ಇರುತ್ತೆ ನಿಮ್ಮ ಮಂಡಿ ಹಾಗೂ ನಿಮ್ಮ ರಿಸ್ಟಿಗೆ. ಇಲ್ಲಿ ನಾವು ಕ್ಯಾಟ್ ಆ್ಯಂಡ್ ಕೌ ಅಂದರೆ ಮರ್ಜರಿ ಆಸನ ಮತ್ತು ಬಿತ್ತಿಲಾಸನವನ್ನು 5 ಸಲ ಅಭ್ಯಾಸ ಮಾಡೋಣ. ಉಸಿರನ್ನು ಒಳಗೆ ತಗೊಳ್ತಾ ಬೆನ್ನನ್ನು ಒಳಗೆ ತಗೊಳ್ತಾ ಹೋಗಿ ನಿಮ್ಮ ನೋಟ ಮೇಲ್ಗಡೆ ಇರಲಿ. ಉಸಿರನ್ನು ಬಿಡ್ತಾ ನಿಮ್ಮ ಬೆನ್ನನ್ನು ರೌಂಡ್ ಮಾಡ್ಕೊಳ್ಳಿ. 2 3 4 5. ಈಗ ಇಲ್ಲಿಂದ ನಿಮ್ಮ ಕೈ ಹಾಗೆ ನಿಮ್ಮ ಮಂಡಿಯನ್ನು ಮೂವ್ ಮಾಡದೆ, ಅಂದರೆ ನೀವೆಲ್ಲಿಟ್ಟಿದ್ದೀರ ಕೈಯನ್ನು ಅಲ್ಲೇ ಇರಲಿ, ನಿಮ್ಮ ಕಾಲು ಎಲ್ಲಿದೆ ಅಲ್ಲೇ ಇರಲಿ. ಇಲ್ಲಿ ನಿಮ್ಮ ನೋಟ ಏನಿದೆ ಈಗ ನಿಮ್ಮ ಹಿಮ್ಮಡಿ ಕಡೆ ಹೋಗಬೇಕು. ಹಿಮ್ಮಡಿ ಕಡೆ ನೋಡಬೇಕು ಅಂದರೆ ಏನು ಮಾಡಬೇಕು, ನಿಮ್ಮ ಸೈಡ್ನಲ್ಲಿ ನಿಮ್ಮ ಸೈಡ್ ಭಾಗ ಈ ಥರ ಒಳಗಡೆ ಹೋಗುತ್ತೆ. ಸೊ ಹಾಗಾಗಿ ದೀರ್ಘ ಉಸಿರನ್ನು ಒಳಗೆ ತಗೊಳ್ಳಿ. ಉಸಿರನ್ನು ಹೊರಗೆ ಬಿಡುವಾಗ ನೀವು ಹೊರಗಡೆಗೆ ನೋಡಬೇಕು. ನೀವು ಮಂಡಿಯನ್ನು ಮಂಡಿ ಅಲ್ಲ, ನಿಮ್ಮ ಹಿಮ್ಮಡಿಯನ್ನು ಈ ಥರ ನೋಡಿ. ಇಲ್ಲಿಂದ ಮಧ್ಯಕ್ಕೆ ಬಂದು ಪುನಃ ಆಪೋಸಿಟ್ ಸೈಡ್ನಲ್ಲಿ. ಇದನ್ನು ನಾವು 5 ಸಲ ಅಭ್ಯಾಸ ಮಾಡ್ಕೊಳ್ಳೋಣ 2 ಕಡೆ. 1 ನಿಧಾನವಾಗಿ ಅಭ್ಯಾಸ ಮಾಡಿ ಇಲ್ಲಿ ನಿಮ್ಮ ಉಸಿರಾಟದ ಜೊತೆಗೆ. 2 3 4 ಕೊನೆಯದಾಗಿ 5.
ಇಷ್ಟಾದ್ಮೇಲೆ ನಿಮ್ಮ ಮಂಡಿಯನ್ನು ಜೊತೆಗೆ ತಗೊಂಡು ಬಂದು ನಿಮ್ಮ ಕಾಲಿನ ಪಾದವನ್ನು ಹೊರಮುಖವಾಗಿ ಇಟ್ಕೊಳ್ಳಿ. ನಿಮ್ಮ ಹಿಪ್ಪನ್ನು ನಿಮ್ಮ ಹಿಮ್ಮಡಿ ಮೇಲೆ ಇಟ್ಟು 2 ಕೈಗಳನ್ನು ಈ ಥರ ಮುಂದಕ್ಕೆ ಚಾಚಿ ಚೈಲ್ಡ್ ಪಾಶ್ಚರ್ನಲ್ಲಿ ಅಂದರೆ ಬಾಲಾಸನದಲ್ಲಿ ನಾವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ. ಈಗ ನಿಮ್ಮ ಕೈ ಎಷ್ಟು ದೂರ ಇದೆ, ನೀವು ಕಂಪ್ಲೀಟಾಗಿ ನಿಮ್ಮ ಕೈಯನ್ನು ಸ್ಟ್ರೆಚ್ ಮಾಡಿದರೆ ನಿಮ್ಮ ಅಂಗೈಗೆ ಹಾಗೂ ನಿಮ್ಮ ಭುಜಕ್ಕೆ ಇಷ್ಟು ಡಿಫ್ರೆನ್ಸ್ ಬರುತ್ತೆ ಅಲ್ವಾ. ನಿಮ್ಮ ಕೈ ಏನಿದೆ ಅದು ನೆಲದ ಮೇಲೆ ಇದೇ ಥರ ಇರಬೇಕು. ನಿಮ್ಮ ಕೈಯ ಸ್ಥಾನ ಬದಲಾಗಬಾರ್ದು. ಆದರೆ ಇಲ್ಲಿಂದ ನಾವು ಪರ್ವತಾಸನಕ್ಕೆ ಹೋಗಬೇಕು. ಹೇಗೆ ಅಂದರೆ ಮಂಡಿ ಮೇಲೆ ಬಂದು ಕಾಲಿನ ಪಾದವನ್ನು ಒಳಮುಖವಾಗಿಟ್ಕೊಂಡು ಇದೇ ಡಿಸ್ಟೆನ್ಸ್ನಲ್ಲಿ ಕೈ ಮತ್ತು ನಿಮ್ಮ ಕಾಲಿನ ಪಾದವನ್ನು ಮೂವ್ ಮಾಡದೆ ಹಿಪ್ಪನ್ನು ಮೇಲೆ ಸ್ಟ್ರೆಚ್ ಮಾಡಬೇಕು ಒಂದ್ಸಲ ಕಂಪ್ಲೀಟಾಗಿ. ಹಿಮ್ಮಡಿಯನ್ನು ನೆಲದ ಮೇಲೆ ಇಡಲಿಕ್ಕೆ ಟ್ರೈ ಮಾಡಿ. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಬೆನ್ನನ್ನು ಮೇಲ್ಮುಖವಾಗಿ ಸ್ಟ್ರೆಚ್ ಮಾಡಿ. ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ತಾ ಕಂಪ್ಲೀಟಾಗಿ ನಿಮ್ಮ ಬಾಡಿಯನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ಮಂಡಿಯನ್ನು ಕೆಳಗಿಟ್ಟು ಮತ್ತೊಮ್ಮೆ ಬಾಲಾಸನದಲ್ಲಿ ರೆಸ್ಟ್ ಮಾಡಬೇಕು. ಈಗ ನಾವು ಮಾಡಿದ್ದ ಈ ಸೀಕ್ವೆನ್ಸ್ ಇದೆಯಲ್ವಾ, ಪರ್ವತಾಸನ ಮತ್ತು ಬಾಲಾಸನ, ಇದನ್ನು ನಾವು 5 ಸಲ ರಿಪೀಟ್ ಮಾಡೋಣ. ಉಸಿರನ್ನು ಒಳಗೆ ತಗೊಳ್ತಾ ಪರ್ವತಾಸನಕ್ಕೆ ಕಂಪ್ಲೀಟ್ ಸ್ಟ್ರೆಚ್ ಮಾಡ್ತಾ ಹೋಗಿ, ಉಸಿರನ್ನು ಹೊರಗೆ ಬಿಡ್ತಾ ಬಾಲಾಸನಕ್ಕೆ. ಉಸಿರನ್ನು ಒಳಗೆ ತಗೊಳ್ತಾ ಪರ್ವತಾಸನಕ್ಕೆ, ಉಸಿರನ್ನು ಹೊರಗೆ ಬಿಡ್ತಾ ಬಾಲಾಸನಕ್ಕೆ. ಕಾಲಿನ ಪಾದ ಹೊರಗಡೆ ಇರಲಿ. ಪರ್ವತಾಸನಕ್ಕೆ ಬರೋ ಸಂದರ್ಭದಲ್ಲಿ ಮಾತ್ರ ಕಾಲಿನ ಪಾದ ಒಳಗೆ ಬರುತ್ತೆ. ಬಾಲಾಸನದಲ್ಲಿ ಅಭ್ಯಾಸ ಮಾಡುವಾಗ ಕಾಲಿನ ಪಾದ ಹೊರಮುಖವಾಗಿರಬೇಕು. ಬಾಲಾಸನದಲ್ಲಿ ನೀವು ನಿಮ್ಮ ತಲೆಯನ್ನು ನೆಲಕ್ಕೆ ಟಚ್ ಮಾಡೋಕ್ಕೆ ಟ್ರೈ ಮಾಡುವಾಗ ನಿಮ್ಮ ಶೋಲ್ಡರ್ಗಳಲ್ಲಿ ನಿಮ್ಮ ಕೈಗಳಲ್ಲಿ ತುಂಬ ಚೆನ್ನಾಗಿ ಸ್ಟ್ರೆಚ್ ಬೀಳುತ್ತಿದ್ದನ್ನು ನೀವು ಸ್ವಲ್ಪ ಗಮನಿಸಬೇಕು. ಕೊನೆಯದಾಗಿ ನಾವಿಲ್ಲಿ ಒಂದು 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡೋಣ. 5 4 3 2 1. ಮಂಡಿಯನ್ನು ಕೆಳಗಿಟ್ಟು ಬಾಲಾಸನದಲ್ಲಿ 5 ಕೌಂಟ್ಸ್ ಹೋಲ್ಡ್ ಮಾಡೋಣ. 5 4 3 2 ಹಾಗೂ 1. ಇಷ್ಟಾದ್ಮೇಲೆ ನಿಮ್ಮದು ವಾರ್ಮ್ ಅಪ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನಮ್ಮ ಮುಂದಿನ ಅಭ್ಯಾಸ ಏನಂದರೆ ಸೂರ್ಯ ನಮಸ್ಕಾರ. ಈಗ ಸೂರ್ಯ ನಮಸ್ಕಾರವನ್ನು ನಾವು 10 ಕೌಂಟ್ಸ್ ಕಂಪ್ಲೀಟ್ ಮಾಡೋಣ. ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ನೀವು ಮೊದಲಾಗಿ ಮ್ಯಾಟಿನ ಮುಂಭಾಗಕ್ಕೆ ತುತ್ತು ತುದಿಗೆ ಬಂದು ನಿಂತ್ಕೊಳ್ಬೇಕು. ಯಾಕಂದರೆ ಇಡೀ ಮ್ಯಾಟಲ್ಲಿ ಎಷ್ಟು ಸ್ಪೇಸ್ ಇದನ್ನು ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಬೋದು. ಮೊದಲಿಗೆ ನಮಸ್ಕಾರ ಮುದ್ರಾ. ನಾನು ಫಸ್ಟ್ ಮಾಡು ಸೂರ್ಯ ನಮಸ್ಕಾರ ಫಸ್ಟ್ ರೌಂಡಲ್ಲಿ ಆಸನಗಳ ಹೆಸರು ಮತ್ತು ನೀವು ಯಾವ ಥರ ಉಸಿರಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. 2ನೇ ರೌಂಡಿಂದ ನಾನು ಕೌಂಟ್ಸ್ ಕೊಡ್ತಾ ಹೋಗ್ತೇನೆ. ಉಸಿರನ್ನು ಒಳಗೆ ತಗೊಳ್ತಾ ಹಸ್ತ ಉತ್ಥಾನ, ಬೆನ್ನಿಗೆ ಬ್ಯಾಕ್ ಬೆಂಡ್ ಕೊಡಿ. ಉಸಿರನ್ನು ಹೊರಗೆ ಬಿಡ್ತಾ ಹಸ್ತ ಪಾದಾಸನ, ಕಂಪ್ಲೀಟಾಗಿ ಫಾರ್ವರ್ಡ್ ಬೆಂಡ್ ಕೊಡಿ. ಉಸಿರನ್ನು ಒಳಗೆ ತಗೊಳ್ತಾ ಅಶ್ವ ಸಂಚಲನ. ಉಸಿರನ್ನು ಹೊರಗೆ ಬಿಡ್ತಾ ದಂಡಾಸನ ಹಾಗೂ ಅಷ್ಟಾಂಗ ನಮಸ್ಕಾರ. ಉಸಿರನ್ನು ಒಳಗೆ ತಗೊಳ್ತಾ ಭುಜಂಗಾಸನ. ಉಸಿರನ್ನು ಹೊರಗೆ ಬಿಡ್ತಾ ಪರ್ವತಾಸನ. ಉಸಿರನ್ನು ಒಳಗೆ ತಗೊಳ್ತಾ ಮತ್ತೊಮ್ಮೆ ಅಶ್ವ ಸಂಚಲನ, ಮೇಲೆ ನೋಡಿ. ಉಸಿರನ್ನು ಹೊರಗೆ ಬಿಡ್ತಾ ಪಾದ ಹಸ್ತಾಸನ ಮತ್ತೊಮ್ಮೆ. ಉಸಿರನ್ನು ಒಳಗೆ ತಗೊಳ್ತಾ ಹಸ್ತ ಉತ್ಥಾನ. ಉಸಿರನ್ನು ಹೊರಗೆ ಬಿಡ್ತಾ ನಮಸ್ಕಾರ ಮುದ್ರಾ. ಈಗ ನಾವು ನಮ್ಮ ಸೆಕೆಂಡ್ ರೌಂಡ್ ಕಡೆ ಹೋಗೋಣ. 1 2 3 4
5 6 7 8 9 10. ಮೂರನೇ ರೌಂಡ್ 1 2 3 4 6 7 8 9 10. ನಮಸ್ಕಾರ ಮುದ್ರಾ. ಈಗ 4ನೇ ರೌಂಡ್ 1 2 3 4 5 6 7 8 9 10. 5ನೇ ರೌಂಡ್ 1 2 3 4 6 7 8 9 10. 6ನೇ ರೌಂಡ್ ಸೂರ್ಯ ನಮಸ್ಕಾರ 1 2 3 4 6 7 8 9 10. 7ನೇ ರೌಂಡ್ ಸೂರ್ಯ ನಮಸ್ಕಾರ 1 2 3 4 5 6 7 8 9 10. 8ನೇ ರೌಂಡ್ ಸೂರ್ಯ ನಮಸ್ಕಾರ 1 2 3 4 5 6 7 8 9 10. 9ನೇ ರೌಂಡ್ ಸೂರ್ಯ ನಮಸ್ಕಾರ 1 2 3 4 5 6 7
8 9 10. ಕೊನೆಯದಾಗಿ ಲಾಸ್ಟ್ ರೌಂಡ್ ಸೂರ್ಯ ನಮಸ್ಕಾರ. 1 2 3 4 5 6 7 8 9 10. ನಮಸ್ಕಾರ ಮುದ್ರಾ. ನೀವು 10 ರೌಂಡ್ ಸೂರ್ಯ ನಮಸ್ಕಾರ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಸ್ವಲ್ಪ ನಿಮಗೆ ಟಯರ್ಡ್ ಆಗಿರ್ಬೋದು. ಸೊ ಹಾಗಾಗಿ ಸ್ವಲ್ಪ ನೀವು ವಿಶ್ರಾಂತಿಯನ್ನು ಪಡ್ಕೊಳ್ಬೋದು. ನಿಮಗೆ ವಜ್ರಾಸನದಲ್ಲಿ ನಿಮಗೆ ಸಮಾಧಾನ ಅನಿಸಿದ್ರೆ ವಜ್ರಾಸನದಲ್ಲಿ ಹೋಲ್ಡ್ ಮಾಡಿ. ವಜ್ರಾಸನ ಬೇಡ ಅಂದರೆ ಕಾಲನ್ನು ಸ್ವಲ್ಪ ಅಗಲ ಮಾಡಿಟ್ಕೊಂಡು ಕೈಯನ್ನು ಹೀಗೆ ಮುಂದಕ್ಕೆ ಇಟ್ಟು ನೀವು ಬಾಲಾಸನದಲ್ಲಿ ಕೂಡ ರಿಲ್ಯಾಕ್ಸ್ ಮಾಡ್ಬೋದು. ಕಣ್ಣನ್ನು ಮುಚ್ಚಿ ಉಸಿರನ್ನು ದೀರ್ಘವಾಗಿ ಇಟ್ಕೊಳ್ಳಿ, ಬೇಗ ನಿಮಗೆ ರಿಲ್ಯಾಕ್ಸ್ ಅನಿಸುತ್ತೆ. ಈಗ ನಮ್ಮ ಆಸನ ಪ್ರಾಕ್ಟೀಸನ್ನು ಮುಂದುವರ್ಸೋಣ. ಇಲ್ಲಿಂದ ನಾವು ಪರ್ವತಾಸನಕ್ಕೆ ಫಸ್ಟ್ ಬರೋಣ. ಪರ್ವತಾಸನಕ್ಕೆ ಕೈಗಳನ್ನು ನೀವು ಅಂಗೈಯನ್ನು ಫ್ಲೋರ್ ಮೇಲೆ ಇಟ್ಟರೆ ಯಾವತ್ತು ಫಿಂಗರ್ಸನ್ನು ನೀವು ಬೆರಳನ್ನು ಈ ಥರ ಓಪನ್ ಮಾಡಿ ಇಟ್ಕೊಳ್ಳಿ, ಯಾವತ್ತು ಬೆರಳನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಬೇಡಿ. ಇಲ್ಲಿಂದ ಉಸಿರಿನ ಒಳಗೆ ತಗೊಳ್ತಾ ಹಿಪ್ಪನ್ನು ಮೇಲೆ ಸ್ಟ್ರೆಚ್ ಮಾಡ್ತಾ ನೀವು ಪರ್ವತಾಸನಕ್ಕೆ ಬರಬೇಕು. ನಿಮ್ಮ ಎರಡೂ ಹಿಮ್ಮಡಿಗಳನ್ನು ಈ ಥರ ಫ್ಲೋರ್ ಮೇಲೆ ಇಟ್ಟು ಒಂದು ದೀರ್ಘವಾದ ಉಸಿರಿನ ಒಳಗೆ ಹೊರಗೆ ಮಾಡ್ತಾ ಆದಷ್ಟು ಬೆನ್ನನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಪರ್ವತಾಸನ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಸನ. ಇದು ನಮ್ಮ ಇಡೀ ಬಾಡಿನ ಸ್ಟ್ರೆಚ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಕೈಗಳಿಂದ ಹಿಡಿದು ಬೆನ್ನು, ಕಾಲುಗಳು, ಹಿಮ್ಮಡಿ, ಆ್ಯಂಕಲ್, ಇಡೀ ದೇಹವನ್ನು ಸ್ಟ್ರೆಚ್ ಮಾಡುವಂಥ ಒಂದು ಸುಂದರವಾದ ಆಸನ ಅಂದರೆ ಅದು ಪರ್ವತಾಸನ ಅಂತ ಹೇಳ್ಬೋದು. ಇಲ್ಲಿಂದ ನೀವು ನಿಮ್ಮ ಬಲಗಾಲನ್ನು ಎರಡು ಕೈಗಳ ಮಧ್ಯೆ ತಗೊಂಡು ಬನ್ನಿ. ಒಂದು ಸಮಯ ನಿಮಗೆ ಈ ಥರ ಕಾಲನ್ನು ತಗೊಂಡು ಬರೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದರೆ, ನಿಮ್ಮ ಕಾಲು ತನಗೆ ತಾನೇ ಮುಂದೆ ಬರ್ತಾ ಇಲ್ಲ ಅಂದರೆ, ಇಷ್ಟೇ ಬರ್ತಿದೆ ಅಂದರೆ ನೀವು ಕೈಯಿಂದ ನೀವು ಕಾಲನ್ನು ಮುಂದೆ ತಗೊಂಡು ಬರ್ಬೋದು. ಆದರೆ ನಿಮ್ಮ ಕಾಲು ಎರಡು ಕೈಗಳ ಮಧ್ಯೆ ಇರೋದು ತುಂಬಾ ಇಂಪಾರ್ಟೆಂಟ್. ಇಷ್ಟಾದಮೇಲೆ ನಿಮ್ಮ ಹಿಂದ್ಗಡೆ ಇರೋ ಕಾಲು ಏನು ಮಾಡಬೇಕಂದ್ರೆ, ನಿಮ್ಮ ಹಿಂದ್ಗಡೆ ಇರೋ ಕಾಲ ಹಿಮ್ಮಡಿಯನ್ನು ಸಂಪೂರ್ಣವಾಗಿ ಈ ಥರ ನೆಲದ ಮೇಲೆ ಇಡಬೇಕು. ಇಟ್ಟು ಈ ಥರ ನೇರವಾಗಿ ನಿಂತ್ಕೊಳ್ಳಿ. ಈಗ ಹಿಂದೆ ಇರುವ ಕಾಲು ಹೊರಮುಖವಾಗಿದೆ, ಮುಂದೆ ಇರುವ ಕಾಲು ಮುಂದ್ಗಡೆ ಇದೆ. ಆದರೆ ನಿಮ್ಮ ಎದೆ ಭಾಗ ಹೇಗಿರ್ಬೇಕಂದ್ರೆ, ನಿಮ್ಮ ಭುಜಗಳು ಮತ್ತು ನಿಮ್ಮ ಎದೆ ಈ ಥರ ಮುಂದೆಗೆ ಟರ್ನ್ ಆಗಿರಬೇಕು. ಹೀಗೆ ಟರ್ನ್ ಆಗೋ ಸಂದರ್ಭದಲ್ಲಿ ನಿಮ್ಗೆ ಯಾವ ಥರ ಸ್ಪೈನಲ್ಲಿ ಟ್ವಿಸ್ಟ್ ಕಾಣ್ತಾ ಇದೆ ಬೆನ್ನಲ್ಲಿ, ಅದು ತುಂಬಾ ಇಂಪಾರ್ಟೆಂಟ್. ಇಷ್ಟಾದಮೇಲೆ ಹಿಂದೆ ಇರುವ ಕಾಲು ಮಂಡಿ, ಸ್ಪೆಷಲ್ ಆಗಿ ಮಂಡಿ. ಸಾಧಾರಣವಾಗಿ ಇಲ್ಲಿ ಜನ ಏನು ಮಿಸ್ಟೇಕ್ ಮಾಡ್ತಾರೆ, ಈಗ ನಾವು ಮಾಡ್ತಿರೋ ಮೊದಲನೇ ಆಸನ ಅಂದರೆ ವಾರಿಯರ್ 1, ವೀರಭದ್ರಾಸನದಲ್ಲಿರೋ ಮೊದಲೇ ವೇರಿಯೇಷನ್. ವೀರಭದ್ರಾಸನದಲ್ಲಿ ಅಭ್ಯಾಸ ಮಾಡುವಾಗ ಹಿಂದ್ಗಡೆ ಇರೋ ಮಂಡಿ ಸಾಧಾರಣವಾಗಿ ಜನ ಈ ಥರ ಬೆಂಡ್ ಮಾಡ್ತಾರೆ. ಹಾಗೆ ಬೆಂಡ್ ಮಾಡದೆ ಆದಷ್ಟು ಒಳಗಡೆ ಟೈಟ್ ಮಾಡಿ ಹಿಡ್ಕೊಳ್ಬೇಕು. ಮುಂದ್ಗಡೆ ಇರುವ ಮಂಡಿ, ನಿಮ್ಮ ನೀ ಈ ಥರ ಬೆಂಡ್ ಮಾಡ್ಕೊಳ್ಬೇಕು. ಮಂಡಿ ಹಾಗೂ ನಿಮ್ಮ ಆ್ಯಂಕಲ್ ಒಂದೇ ಲೆವೆಲಲ್ಲಿ ಬರಬೇಕು. ಸೊ ಮುಂದೆ ಇರುವ ಕಾಲನ್ನ ಹೇಗಿಡಬೇಕು ಅಂತ ನಿಮ್ಗೆ ಗೊತ್ತಾಯಿತು, ಹಿಂದೆ ಇರುವ ಕಾಲು ಹೇಗಿಡಬೇಕು ಅಂತ ನಿಮ್ಗೆ ಗೊತ್ತಾಯಿತು. ಈಗ ದೇಹದ ಮೇಲ್ಭಾಗ, ನಿಮ್ಮ ಕಾಲು ಎಷ್ಟು ಮುಂದೆ ಹೋಗುತ್ತೆ ಅಷ್ಟೇ ನಿಮ್ಮ ಎದೆ ಹಿಂದೆ ಹೋಗಬೇಕು. ಸೊ ಕಾಲು ಮುಂದೆ ಹೋಗುವಾಗ ಎದೆ ಮುಂದೆ ಬಂದರೆ ಇಲ್ಲಿ ನಿಮ್ಮ ಆಸನ ಕರೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಇಷ್ಟು ಡಿಫ್ರೆನ್ಸ್ನಲ್ಲಿ ಎರಡೂ ಕೈಗಳನ್ನು ಈ ಥರ ಮೇಲ್ಗಡೆ ಸ್ಟ್ರೆಚ್ ಮಾಡಿ ಇಟ್ಕೊಳ್ಬೇಕು. ಇದು ನಮ್ಮ ವೀರಭದ್ರಾಸನ ವೇರಿಯೇಷನ್ 1. ಈಗ ನಿಮ್ಮ ಮಂಡಿ 90 ಡಿಗ್ರಿ, ನಿಮ್ಮ ಎರಡು ಕೈಗಳು ಮೇಲ್ಮುಖವಾಗಿದೆ, ಬೆನ್ನು ನೇರವಾಗಿದೆ. ಇಲ್ಲಿ ನಾವು 5 ಕೌಂಟ್ಸ್ಗಳಷ್ಟು ಹೋಲ್ಡ್ ಮಾಡೋಣ.
5 4 3 2 ಹಾಗೂ 1. ಎರಡೂ ಕೈಗಳನ್ನು ಈ ಥರ ಕೆಳಗಿಟ್ಟು ಕಾಲನ್ನು ಹಿಂದೆ ತಗೊಂಡು ಹೋಗ್ತಾ ಇಲ್ಲಿ ನೀವು ಹೋಲ್ಡ್ ಮಾಡಬೇಕು. ನಿಮ್ಮ ರಿಸ್ಟ್ ಹಾಗೂ ನಿಮ್ಮ ಭುಜ ಒಂದೇ ಲೆವೆಲಲ್ಲಿರಲಿ. ದಂಡಾಸನದಲ್ಲಿ ಹೋಲ್ಡ್ ಮಾಡೋದ್ರಿಂದ ಇದು ನಿಮ್ಮ ಹೊಟ್ಟೆ ಭಾಗದಲ್ಲಿ ಅಕ್ಕಪಕ್ಕದಲ್ಲಿರೋ ಭುಜನ ಕರಗಿಸಿ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ಹೋಲ್ಡ್ ಮಾಡೋಣ. 5 4 3 2 1. ಇಷ್ಟಾದ್ಮೇಲೆ ಮಂಡಿಯನ್ನು ಕೆಳಗಿಟ್ಟು ನಾವು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳೋಣ. ವಾರಿಯರ್ ಪಾಶ್ಚರ್ ಅಂದರೆ ವೀರಭದ್ರಾಸನದಲ್ಲಿ ನೀವು ಹೋಲ್ಡ್ ಮಾಡುವಷ್ಟು ನಿಮ್ಮ ಕಾಳುಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಥೈಸ್ನಲ್ಲಿ ತೊಡೆ ಹತ್ರ ಇರುವ ಬೊಜ್ಜುಗಳನ್ನ ಕರಗಿಸೋಕ್ಕೆ ತುಂಬಾ ಇದು ಒಳ್ಳೆ ಆಸನ. ಆದರೆ ಆ ಆಸನದಲ್ಲಿ ನೀವು ಹೋಲ್ಡ್ ಮಾಡೋಷ್ಟು ನಿಮ್ಮ ಕಾಲುಗಳು ನೋವಾಗ್ತಾ ಇರುತ್ತೆ. ಹಾಗೆ ನಿಮಗೆ ಕಷ್ಟ ಅನಿಸಿದರೆ ಬ್ರೇಕ್ ತಗೊಂಡು ಮತ್ತೆ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇಲ್ಲಿ ಒಂದು 10 ಸೆಕೆಂಡ್ ಬ್ರೇಕ್ ತಗೊಳ್ಳೋಣ. ಕಣ್ಣನ್ನು ಮುಚ್ಚಿ ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. ಜೊತೆಗೆ ನಿಮ್ಮ ಉಸಿರಾಟ ದೀರ್ಘವಾಗಿರಲಿ. ಈಗ ಮತ್ತೊಮ್ಮೆ ಪರ್ವತಾಸನದಲ್ಲಿ ಬಂದು, ಈಗ ಪರ್ವತಾಸನ ಹೇಗೆ ಅಭ್ಯಾಸ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಕಾಲಿನ ಪಾದಗಳು ಒಳಮುಖವಾಗಿಟ್ಟು ನಿಮ್ಮ ಬೆನ್ನನ್ನು ಮೇಲ್ಗಡೆ ಸ್ಟ್ರೆಚ್ ಮಾಡಬೇಕು. ಇಷ್ಟು ಮಾಡಿ ಆದಮೇಲೆ ನಿಮ್ಮ ಎಡಗಾಲನ್ನು ಕೈಯಿನ ಮಧ್ಯೆ ತಗೊಂಡು ಬನ್ನಿ. ಎರಡು ಕೈಗಳ ಮಧ್ಯೆ ನಿಮ್ಮ ಎಡಗಾಲಿರುತ್ತೆ. ನೀವು ಬ್ಯಾಲೆನ್ಸ್ ನಿಮಗೆ ಕಷ್ಟ ಆಗೋದಾದರೆ ನೀವು ಮೊದಲಿಗೆ ಮಂಡ್ಯನ ಬೆಂಡ್ ಮಾಡೋಕ್ಕೆ ಹೋಗಬೇಡಿ. ಮೊದಲಿಗೆ ನೇರವಾಗಿ ನಿಂತ್ಕೊಳ್ಳಿ. ಹಿಂದ್ಗಡೆ ಪಾದ ಯಾವ ಥರ ಇದೆ? ಕರೆಕ್ಟಾಗಿದೆ. ಮುಂದ್ಗಡೆ ಇರೋ ಪಾದ ಮುಂದ್ಗಡೆ ಇದೆ. ಭುಜಗಳು ಸೆಂಟರಲ್ಲಿವೆ. ಬೆನ್ನಿನಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ನಿಮಗೆ ಫೀಲ್ ಆಗ್ತಾ ಇದೆ. ಈಗ ಕೊನೆಯದಾಗಿ ಉಳಿದಿರೋದು ನಿಮ್ಮ ಮಂಡಿಯನ್ನು ಬೆಂಡ್ ಮಾಡಲಿಕ್ಕಿರೋದು. ಮಂಡಿಯನ್ನು ನೀವು 90 ಡಿಗ್ರಿಯಷ್ಟು ಬೆಂಡ್ ಮಾಡಬೇಕು. ಇದಕ್ಕಿಂತ ಮುಂದೆ ಹೋಗಬಾರ್ದು. ನಿಮಗೆ ಕಾಲು ನೋವಿದ್ರೆ, ಯಾರಿಗಾದರೂ ಮಂಡಿ ನೋವಿದ್ರೆ ಕಾಲು ಸ್ವಲ್ಪ ಒಳಗಡೆ ಇದ್ರೂ ತೊಂದರೆ ಇಲ್ಲ. ಆದರೆ ನಿಮ್ಮ ಈ ಪಾಯಿಂಟಿಂದ 90 ಡಿಗ್ರಿಯಿಂದ ಮುಂದೆ ದಾಟಿ ಹೋಗಬಾರ್ದು. ಈಗ ಇಲ್ಲಿ 5 ಕೌಂಟ್ಸ್ ಅಷ್ಟು ಹೋಲ್ಡ್ ಮಾಡೋಣ. 5 4 3 2 1. ಕೈಗಳನ್ನು ಕೆಳಗಿಟ್ಟು ದಂಡಾಸನದಲ್ಲಿ 5 ಕೌಂಟ್ಸ್ ಹೋಲ್ಡ್ ಮಾಡೋಣ. 5 4 3 2 1. ಮಂಡಿಯನ್ನು ಕೆಳಗಿಟ್ಟು ವಜ್ರಾಸನದಲ್ಲಿ ಅಥವಾ ಬಾಲಾಸನದಲ್ಲಿ 10 ಸೆಕೆಂಡ್ ಕಣ್ಣನ್ನು ಮುಚ್ಚಿ ರೆಸ್ಟ್ ಮಾಡಿ. ಉಸಿರಾಟ ದೀರ್ಘವಾಗಿರಲಿ. ಇಲ್ಲಿಂದ ಮತ್ತೊಮ್ಮೆ ಪರ್ವತಾಸನಕ್ಕೆ. ಈಗ ನಾವು ನಮ್ಮ ಹ್ಯಾಮ್ಸ್ಟ್ರಿಂಗಿಗೆ ಸ್ವಲ್ಪ ಸ್ಟ್ರೆಚ್ ಕೊಡೋಣ. ಮೊದಲಿಗೆ ಬಲಗಾಲನ್ನು ನಿಮ್ಮ 2 ಕೈಗಳ ಮಧ್ಯೆ ತಗೊಂಡು ಬನ್ನಿ. ಈಗ 2 ಕಾಲುಗಳು ನೇರವಾಗಿರಲಿ. ಈಗ ಸ್ವಲ್ಪ ನಮ್ಮ ಹ್ಯಾಮ್ಸ್ಟ್ರಿಂಗ್ಸನ್ನು ನಾವು ಓಪನ್ ಮಾಡಲಿಕ್ಕೆ ಕೆಲವೊಂದು ಸ್ಟ್ರೆಚ್ ಮಾಡೋಣ. 2 ಕಾಲುಗಳು ಆದಷ್ಟು ದೂರದಲ್ಲಿರಬೇಕು. ನಿಮ್ಮ ಭುಜಗಳು ಮುಂದ್ಗಡೆ ಫೇಸ್ ಮಾಡಿರಲಿ. 2 ಕೈಗಳನ್ನು ನೀವು ಈ ಥರ ಸೊಂಟದ ಮೇಲೆ ಇಟ್ಕೊಳ್ಳಿ. ಮುಖ್ಯವಾಗಿರೋ ಪಾಯಿಂಟ್ ಅಂದರೆ ಮುಂದೆ ಇರುವ ಮಂಡಿ ಹಾಗೂ ಹಿಂದೆ ಇರುವ ಮಂಡಿ, 2 ಮಂಡಿಗಳು ಸ್ಟ್ರೇಟ್ ಆಗಿರಬೇಕು. ಕಾಲನ್ನು ಈ ಥರ ಬೆಂಡ್ ಮಾಡೋಕ್ಕೆ ಹೋಗಬೇಡಿ. ಒಂದು ದೀರ್ಘ ಉಸಿರನ್ನು ಒಳಗೆ ತಗೊಳ್ಳಿ. ಈಗ ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡುವಾಗ ಹೀಗೆ ನೀವು ಮುಂದ್ಗಡೆಗೆ ಬಾಗಬೇಕು. ಹೀಗೆ ಮುಂದ್ಗಡೆ ಬಾಗೋ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ಬೆನ್ನನ್ನು ರೌಂಡ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿಮಗೆ ಇಷ್ಟೇ ಫಾರ್ವರ್ಡ್ ಬೆಂಡ್ ಮಾಡಲಿಕ್ಕಾದರೆ ಅಷ್ಟೇ ಮಾಡಿ. ಯಾಕಂದರೆ ಇಷ್ಟು ಮಾಡುವಾಗ ಆಲ್ರೆಡಿ ನಿಮ್ಮ ಹ್ಯಾಮ್ಸ್ಟ್ರಿಂಗ್ಸಲ್ಲಿ ಚೆನ್ನಾಗಿ ಸ್ಟ್ರೆಚ್ ಬೀಳೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಆದಷ್ಟು ಸ್ಟ್ರೆಚ್ ಮಾಡೋಕ್ಕೆ ಹೋಗಿ ತುಂಬ ಓವರ್ ಸ್ಟ್ರೆಚ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಇದನ್ನು ನಾವು 5 ಸಲ ಅಭ್ಯಾಸ ಮಾಡೋಣ. ಕೆಳಗೆ ಹೋಗುವಾಗ ಎಕ್ಸ್ಹೇಲ್, ಮೇಲಕ್ಕೆ ಬರುವಾಗ ಇನ್ಹೇಲ್. 2
ಮಧ್ಯಕ್ಕೆ 3 ಮಧ್ಯಕ್ಕೆ 4 ಮಧ್ಯಕ್ಕೆ. ಕೊನೆಯದಾಗಿ ನಾವಿಲ್ಲಿ ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಲಿಕ್ಕೆ ನಿಮಗೆ ಕಂಫರ್ಟೇಬಲ್ ಆದರೆ ನೀವು ಕೈಯನ್ನು ಹೀಗೆ ಕೆಳಗಡೆ ಇಡ್ಬೋದು, ಇಲ್ಲಾಂದರೆ ಇಲ್ಲಿ ಇಟ್ಕೊಳ್ಬೋದು. ಇಲ್ಲೊಂದು 5 ಕೌಂಟ್ಸ್ಗೆ ಹೋಲ್ಡ್ ಮಾಡೋಣ. 5 4 3 2 1. ಇಲ್ಲಿಂದ ನಿಮ್ಮ ಮಂಡಿಯನ್ನು ಸ್ವಲ್ಪ ಬೆಂಡ್ ಮಾಡ್ತಾ ಹಿಂದಿರೋ ಕಾಲನ್ನು ಮುಂದೆ ತಗೊಂಡು ಬನ್ನಿ. ತಗೊಂಡು ಬಂದು ಮಂಡಿಯನ್ನು ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ. ಮಂಡಿಯನ್ನು ಬೆಂಡ್ ಮಾಡುವಾಗ ನಿಮ್ಮ ಕಾಲಿನ ಉಗುರಿದೆ ಅಲ್ವಾ, ನಿಮ್ಮ ನೇಲ್ಸ್ ಕ್ರಾಸ್ ಮಾಡಿ ನಿಮ್ಮ ಮಂಡಿ ಮುಂದಕ್ಕೆ ಹೋಗಬಾರ್ದು. ಏನೇ ಇದ್ರೂ ನಿಮ್ಮ ಹಿಪ್ ಮಾತ್ರ ಹಿಂದ್ಗಡೆ ಹೋಗಬೇಕು. ನೀವು ನಿಮ್ಮ ನೇಲ್ಸ್ ಅಂದರೆ ನಿಮ್ಮ ಟೋ ಅನ್ನು ಕರೆಕ್ಟಾಗಿ ನೀವು ನೋಡ್ಬೋದು. ಆ ಥರ ನೀವು ಪಾಸ್ಚರಲ್ಲಿ ಹೋಲ್ಡ್ ಮಾಡಬೇಕು. ಇಲ್ಲಿಂದ 2 ಕೈಗಳನ್ನು ಈ ಥರ ಕಿವಿ ಹತ್ರ ತಗೊಂಡು ಬಂದು ಬೆನ್ನನ್ನು ತುಂಬ ಮುಂದ್ಗಡೆಗೆ ಬಾಗಿಸ್ಬೇಡಿ, ಆದಷ್ಟು ಸ್ಟ್ರೈಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ 5 ಕೌಂಟ್ಸ್ ಅಷ್ಟು ಹೋಲ್ಡ್ ಮಾಡೋಣ. 5 3 5 ಆದಮೇಲೆ 4 3 2 ಮತ್ತೆ 1. ಇಷ್ಟಕ್ಕೆ ಹೋಲ್ಡ್ ಮಾಡುವಾಗ ಆಲ್ರೆಡಿ ನಿಮ್ಮ ಥೈಸಲ್ಲಿ ಚೆನ್ನಾಗಿ ಸ್ವಲ್ಪ ನೋವು ಸ್ಟಾರ್ಟ್ ಆಗಿರುತ್ತೆ. ನನಗೆ ಗೊತ್ತಿದೆ ನಿಮಗೆ ಹೇಗೆ ಯಾವ ಥರ ಯಾವ ಥರ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ, ಯಾವ ಥರ ನಿಮ್ಮ ಕಾಲುಗಳು ನೋವು ಆಗ್ತಿದೆ ಅನ್ನೋದನ್ನು ನಂಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆದರೆ ಇದೆಲ್ಲ ನೋವಲ್ಲ, ಇದೆಲ್ಲ ನಿಮ್ಮ ಬಾಡಿಯನ್ನು ಸ್ವಲ್ಪ ಚೇಂಜ್ ಮಾಡುವಂಥ ಪ್ರಾಸೆಸ್. ಇದು ಯಾವುದೇ ಆಸನ ಮಾಡಲಿ, ಯಾವುದೇ ವರ್ಕೌಟ್ ಮಾಡಲಿ, ಸ್ವಲ್ಪ ನೋವಿಲ್ಲದೆ ನಿಮ್ಮ ಬಾಡಿನ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ಇದೆಲ್ಲ ನಿಮಗೆ ಅಭ್ಯಾಸ ಆಗೋಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ನೀವು ನೋಡಿಕೊಂಡು ನಿಮಗೆ ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸನ್ನು ನೀವು ಕಂಟಿನ್ಯೂ ಮಾಡಿ. ಈಗ ನಮ್ಮ ಕಾಲು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ನಾವು ಹ್ಯಾಮ್ಸ್ಟ್ರಿಂಗ್ಗೆ ಇನ್ನೊಂದು ಕಾಲಿಗೆ ಸ್ಟ್ರೆಚ್ ಕೊಡಬೇಕಲ್ವಾ, ಹಾಗಾಗಿ ನಿಮ್ಮ ಈ ಕಾಲ ಬಲಗಾಲನ ಹಿಂದೆ ತಗೊಂಡು ಹೋಗ್ಬೇಕೀಗ. ಆವಾಗಲೇ ಯಾವ ಕಾಲು ಮುಂದೆ ಇತ್ತು, ಈಗ ಈ ಕಾಲು ಹಿಂದೆ ಹೋಗುತ್ತೆ. ಓಕೆ, ಇಷ್ಟಾದ ಮೇಲೆ ಒಂದು ಕಾಲು ಹೊರಮುಖವಾಗಿಯೂ ಇರ್ಬೋದು ಅಥವಾ ಸ್ವಲ್ಪ ನೀವು ಒಳಗಡೆಗೂ ಇಡ್ಬೋದು. ಅದು ನಿಮಗೆ ಯಾವ ಥರ ಕಂಫರ್ಟೇಬಲ್ ಆಗುತ್ತೆ ಆ ಥರ. ಮುಂದೆ ಇರೋ ಕಾಲು ಮಾತ್ರ ನೇರವಾಗಿರಬೇಕು. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. 2 ಕೈಗಳನ್ನು ಸೊಂಟದ ಮೇಲೆ ಇಟ್ಟು ಮಂಡಿಯನ್ನು ಸ್ಟ್ರೇಟ್ ಮಾಡಿ ಇಟ್ಕೊಂಡು ಉಸಿರನ್ನು ಹೊರಗೆ ಬಿಡ್ತಾ ಮುಂದಕ್ಕೆ ಬಾಗಬೇಕು. 1 ಮಧ್ಯಕ್ಕೆ ಬನ್ನಿ. 2 ಮಧ್ಯಕ್ಕೆ ಬನ್ನಿ. 3 ಮಧ್ಯಕ್ಕೆ ಬನ್ನಿ. ಬೆನ್ನನ್ನು ರೌಂಡ್ ಮಾಡ್ಕೋಬೇಡಿ. 4 ಮಧ್ಯಕ್ಕೆ ಬನ್ನಿ. ನಾವು ಕೊನೆಯದಾಗಿ 5. ಇಲ್ಲಿ ನಾವು 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡೋಣ. 5 4 3 2 1. ಇಷ್ಟಾದ್ಮೇಲೆ ಮಂಡ್ಯನ ಒಂದು ಸ್ವಲ್ಪ ಬೆಂಡ್ ಮಾಡಿಕೊಂಡು ನಿಮ್ಮ ಹಿಂದೆ ಇರೋ ಕಾಲನ್ನು ಮುಂದಕ್ಕೆ ತಗೊಂಡು ಬಂದು ಮತ್ತೊಮ್ಮೆ ಉತ್ಕಟಾಸನ. ಇಲ್ಲಿ 5 ಕೌಂಟ್ಸ್ವರೆಗೆ ಹೋಲ್ಡ್ ಮಾಡೋಣ. 5 4 3 2 1. ಇಷ್ಟಾದ್ಮೇಲೆ ಕಾಲನ್ನು ನೇರವಾಗಿ ಇಟ್ಕೊಂಡು ಸ್ವಲ್ಪ ನಿಮ್ಮ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ಈಗ ಸ್ವಲ್ಪ ನಿಮಗೆ ವಿಶ್ರಾಂತಿ ಕೊಡೋಣ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಇಲ್ಲಾಂದ್ರೆ ನೀವು ಸುಖಾಸನದಲ್ಲಿ ಕೂತ್ಕೊಂಡು ನಾವು ಮುಂದಿನ ಪ್ರಾಣಾಯಾಮವನ್ನು ನೀವು ಅಭ್ಯಾಸ ಮಾಡಬಹುದು. ಮೊದಲಿಗೆ ಯಾವುದೇ ಒಂದು ಪಾಶ್ಚರಲ್ಲಿ ನೀವು ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಈಗ ನಾವು ಮುಂದಕ್ಕೆ ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಮೊದಲಿಗೆ ನಾನು ಒಂದ್ಸಲ ಅದನ್ನು ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಅದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗೆ ನೀವು ಅದಾದಮೇಲೆ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಬೇಕು. ಪ್ರಾಣಾಯಾಮದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ಆಸ್ಪೆಕ್ಟ್ ಅಂದರೆ ನಿಮ್ಮ ಬೆನ್ನು ಆದಷ್ಟು ನೇರವಾಗಿರಲಿ. ನಿಮಗೆ ನೇರವಾಗಿ ಕೂಡ ಕಷ್ಟ ಆಗ್ತದೆ ಅಂತ ಹೇಳಿದರೆ ನೀವು ಯಾವುದಾದ್ರೂ ಗೋಡೆಗೆ ಹೊರಗೆ ಕೂಡ ನೀವು ಅಭ್ಯಾಸ ಮಾಡ್ಬೋದು. ಗೋಡೆಗೆ ಹೊರಗೆ ಕೂತ್ಕೊಂಡು ಅಥವಾ ಚೇರ್ ಮೇಲೆ ಅಥವಾ ಬೆಡ್ ಮೇಲೆ ಹೇಗೆ ಕಂಫರ್ಟೇಬಲ್ ಆಗುತ್ತೆ, ಆದರೆ ಬೆನ್ನನ್ನು ನೇರವಾಗಿ ಇಟ್ಕೊಂಡು ನೀವು ಕೂತ್ಕೊಳ್ಳಿ.
ಮೊದಲಿಗೆ ನಾನು ಇದನ್ನು ಹೇಗೆ ಸಿಂಪಲ್ ಆಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ನಿಮ್ಮ 2 ಕೈಗಳಿಂದ ಹೆಬ್ಬೆರಳಿಂದ ನೀವು ನಿಮ್ಮ ಕಿವಿಯನ್ನು ಈ ಥರ ಮುಚ್ಕೊಳ್ಬೇಕು. ತುಂಬ ಜಾಸ್ತಿ ಪ್ರೆಷರ್ ಕೊಡೋಕೆ ಹೋಗಬೇಡಿ. ಬರೀ ಗಾಳಿ ಹೊರಗೆ ಮತ್ತು ಒಳಗೆ ಹೋಗೋದಾಗೆ ಮಾತ್ರ ತಡಿಲಿಕ್ಕೆ ನೀವು ಇದನ್ನು ಕ್ಲೋಸ್ ಮಾಡ್ತೀರಾ. 2ನೇ ಮತ್ತು 3ನೇ ಬೆರಳಿಂದ ನೀವು ಕಣ್ಣನ್ನು ಕ್ಲೋಸ್ ಮಾಡ್ತೀರಾ. ನಾನು ಹೇಳಿದಾಗೆ ತುಂಬ ಜಾಸ್ತಿ ಪ್ರೆಷರ್ ಕೊಡ್ಲಿಕ್ಕೆ ಹೋಗಬೇಡಿ. ಕಣ್ಣನ್ನು ಲೈಟಾಗಿ ಈ ಥರ ಕ್ಲೋಸ್ ಮಾಡಬೇಕು. ಬಾಕಿ ನಿಮ್ಮ 2 ಬೆರಳುಗಳನ್ನು ನೀವು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಬೋದು. ಇಷ್ಟಾದಮೇಲೆ ಇದು ನಿಮ್ಮ ಕೈಗಳ ಕೆಲಸ ಆಯಿತು. ನೆಕ್ಸ್ಟ್ ನಿಮ್ಮ ಟಂಗ್, ನಿಮ್ಮ ನಾಲಿಗೆನ ನೀವು ಒಳಮುಖವಾಗಿ ಇಟ್ಟು ಬಾಯನ್ನು ಕ್ಲೋಸ್ ಮಾಡಬೇಕು. ಅಥವಾ ನಿಮ್ಗೆ ಯಾವುದಾದ್ರೂ ಕನ್ಫ್ಯೂಷನ್ ಆದರೆ ನಾಲಿಗೆ ಹೇಗಿದೆ ಹಾಗೆ ಇರಲಿ, ಜಸ್ಟ್ ಬಾಯನ್ನು ಕ್ಲೋಸ್ ಮಾಡಿ ಕಣ್ಣನ್ನು ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, 2ರಲ್ಲಿ 1. ಇಷ್ಟಾದಮೇಲೆ 3ನೇ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದರೆ, ಉಸಿರಾಡುವಾಗ ಒಳಗಡೆ ಉಸಿರನ್ನು ತಗೊಳ್ಳುವಾಗ ನೀವು ನಾರ್ಮಲ್ ಆಗಿ ತಗೊಳ್ಳಿ. ಉಸಿರನ್ನು ಹೊರಗಡೆ ಬಿಡುವ ಸಂದರ್ಭದಲ್ಲಿ ನೀವು ಮಾಕಾರದಲ್ಲಿ ಜೋರಾಗಿ ಒಂದು ಸೌಂಡನ್ನು ಕ್ರಿಯೇಟ್ ಮಾಡಬೇಕು. ಅದು ಯಾವ ಥರ ಅನ್ನೋದನ್ನು ನಾನು ಒಂದ್ಸಲ ತೋರಿಸ್ಕೊಡ್ತೇನೆ. ಮೊದಲಿಗೆ ಹೆಬ್ಬೆರಳನ್ನು ಈ ಥರ ಒಳಗಿಟ್ಟು ಕಿವಿಯನ್ನು ಕ್ಲೋಸ್ ಮಾಡಿ ನಾಲಿಗೆಯನ್ನು ರೊಟೇಟ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಒಂದು ದೀರ್ಘ ಉಸಿರನ್ನು ಒಳಗೆ ತಗೊಳ್ತಾ ಮಕಾರದಲ್ಲಿ ಎಕ್ಸೇಲ್ ಮಾಡಬೇಕು. ನೀವು ಅಭ್ಯಾಸ ಮಾಡಬೇಕಾಗಿರೋದು ಇಷ್ಟೇ. ನೀವು ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ಮಕರವನ್ನು ಹೇಳುವಾಗ ಆದಷ್ಟು ತುಂಬ ಉದ್ದ ಎಳೆಯಕ್ಕೆ ಹೋಗಬೇಡಿ. ನಿಮ್ಮ ಎಷ್ಟು ಬ್ರೀದಿಂಗ್ ಕೆಪಾಸಿಟಿ ಇದೆ, ಎಷ್ಟು ಉಸಿರನ್ನು ಹೊರಗಡೆ ನೀವು ಬಿಡ್ತೀರಾ, ಅಷ್ಟು ಮಾತ್ರ ನೀವು ಸೌಂಡನ್ನು ಕ್ರಿಯೇಟ್ ಮಾಡಲಿಕ್ಕೆ. ಈಗ ಇದನ್ನು ನಾವು 5 ಸಲ ಅಭ್ಯಾಸ ಮಾಡೋಣ. 5 ಸಲ ಅಭ್ಯಾಸ ಮಾಡಿದ ಮೇಲೆ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ, ಎಲ್ಲರೂ ಸಾಧಾರಣವಾಗಿ ಕಣ್ಣನ್ನು ಇಮಿಡಿಯೇಟಾಗಿ ಓಪನ್ ಮಾಡ್ತಾರೆ. ದಯವಿಟ್ಟು ಕಣ್ಣನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ. ಒಳಗಡೆ ಒಂದಿರುವಂಥ ಫ್ರೀಕ್ವೆನ್ಸಿನ ನೀವು ಗಮನಿಸಿ, ಒಳಗಡೆ ಏನಾಗ್ತದೆ ಅನ್ನೋದನ್ನು ನೀವು ಗಮನಿಸಿ. ಹಾಗಾಗಿ ನೀವು ಕಣ್ಣನ್ನು ಕ್ಲೋಸ್ ಮಾಡಿ ಇಡಲೇಬೇಕು. ಸೊ ಕಣ್ಣನ್ನು ಕ್ಲೋಸ್ ಮಾಡಿ ನೀವು ಕೂತ್ಕೊಳ್ಳಿ, ಮತ್ತು ನಾನು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೇನೆ. ನೀವು ಅದಕ್ಕೆ ತಕ್ಕಂತೆ ನೀವು ಅಭ್ಯಾಸ ಮಾಡ್ಬೋದು. ಈಗ ಪ್ರಾಣಾಯಾಮನ ಶುರು ಮಾಡೋಣವಾ? ಕಿವಿಯನ್ನು ಮುಚ್ಚಿ, ಕಣ್ಣನ್ನು ಮುಚ್ಚಿ, ನಾಲಿಗೆನ ರೊಟೇಟ್ ಮಾಡ್ಕೊಳ್ಳಿ, ಉಸಿರನ್ನು ಒಳಗೆ ತಗೊಳ್ಳಿ, ಎಕ್ಸೇಲ್. Inhale, exhale. Inhale, exhale. Inhale, exhale. ಕೊನೆಯದಾಗಿ ಇನ್ಹೇಲ್, ಎಕ್ಸ್ಹೇಲ್. ಕಣ್ಣನ್ನು ಮುಚ್ಚಿಡಿ. ಇಷ್ಟಾದ ಮೇಲೆ ನಿಮ್ಮ ಕೈಯನ್ನು, 2 ಕೈಗಳನ್ನು ಚಿನ್ಮುದ್ರದಲ್ಲಿಟ್ಟು ನಿಮ್ಮ ಕಾಲಿನ ಮೇಲೆ, ಮಂಡ್ಯ ಮೇಲೆ ಇಟ್ಕೊಳ್ಳಿ. ಬೆನ್ನು ನೇರವಾಗಿರಲಿ. ಹಣೆಯನ್ನು ರಿಲ್ಯಾಕ್ಸ್ ಮಾಡಿಟ್ಕೊಳ್ಳಿ. ಮುಖದ ಮೇಲೆ ಒಂದು ಮುಗುಳ್ನಗೆ ಅಂತ ಇರಲಿ. ಭುಜಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿಟ್ಕೊಳ್ಳಿ. ಈಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ನಿಮ್ಮ ಮೈಂಡ್ ಒಳಗಡೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ಸ್ವಲ್ಪ ಗಮನಿಸಿ. ನಿಮ್ಮ ಉಸಿರಾಟ ಎಷ್ಟು ರಿಲ್ಯಾಕ್ಸ್ ಆಗಿದೆ ಅನ್ನೋದನ್ನು ಗಮನಿಸಿ. ಯಾವುದೇ ವಿಚಾರಗಳು ನಿಮ್ಮ ಮನಸ್ಸಿಗೆ ಈಗ ಬರದೆ ನಿಮ್ಮ ಕಂಪ್ಲೀಟ್ ಫೋಕಸನ್ನು ನೀವು ಹೇಗೆ ಇನ್ಹೇಲ್ ಎಕ್ಸೇಲ್ ಅಂದರೆ ನೀವು ಹೇಗೆ ಉಸಿರಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಸ್ವಲ್ಪ ಗಮನವಿಟ್ಟು ನಿಮ್ಮ ಮೈಂಡನ್ನು ಅಲ್ಲೇ ಹೋಲ್ಡ್ ಮಾಡಿ.
ಈ ಕ್ಷಣದಲ್ಲಿ ನಿಮಗೆ ನೀವು ಹೇಗೆ ಉಸಿರಾಡ್ತಿದ್ದೀರಾ ಅನ್ನೋದು ಅಷ್ಟು ಬಿಟ್ಟು ಬೇರೆ ಯಾವುದೇ ವಿಚಾರಗಳು ಬರಬಾರ್ದು. ಇಲ್ಲಿಂದ ಕಣ್ಣನ್ನು ಮುಚ್ಚಿಡಿ. ನಿಧಾನವಾಗಿ ನೀವು ಶವಾಸನಕ್ಕೆ ಹೋಗಬೇಕು. ಬೆನ್ನಿನ ಮೇಲೆ ಮಲ್ಕೊಂಡು 2 ಕಾಲುಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಅಗಲವಾಗಿಟ್ಟು ನಿಮ್ಮ ಕೈಯನ್ನು ಸ್ವಲ್ಪ ಅಗಲವಾಗಿಟ್ಟು, ಅಂದರೆ ನಿಮ್ಮ ಬಾಡಿಯಿಂದ ಸ್ವಲ್ಪ ದೂರಕ್ಕಿಟ್ಟು ನಿಮ್ಮ ಅಂಗೈ ಮೇಲ್ಮುಖವಾಗಿರುವಂತೆ ಇಡೀ ದೇಹದ ವೇಟನ್ನು ನೆಲದ ಮೇಲೆ ಇಟ್ಟು ನಿಮ್ಮ ಇಡೀ ಬಾಡಿ ಎಷ್ಟು ಹಗುರವಾಗಿ ಫೀಲ್ ಆಗ್ತಿದೆ ಅನ್ನೋದನ್ನು ನೀವು ನೋಡ್ಬೋದು. ನಿಮ್ಮ ದೇಹದ ತೂಕ ಸಂಪೂರ್ಣವಾಗಿ ಯೋಗ ಮ್ಯಾಟ್ ಮೇಲೆ ಇರುತ್ತೆ. ನಿಮ್ಮ ಭುಜಗಳನ್ನು ನೀವು ಹಿಡಿದಿಟ್ಕೊಳ್ಬೇಡಿ. ಭುಜಗಳನ್ನು ರಿಲ್ಯಾಕ್ಸ್ ಆಗಿ ನೆಲದ ಮೇಲೆ ಬಿಟ್ಬಿಡಿ. ನಿಮ್ಮ ಹೊಟ್ಟೆ ಮತ್ತೆ ಎದೆ ಯಾವ ತರ ಮೂವ್ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬೇಕು. ನಿಮ್ಮ ಉಸಿರಾಟ ಎಷ್ಟು ಸರಾಗವಾಗಿದೆ, ಎಷ್ಟು ಸಹಜವಾಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಯಾವುದೇ ರೀತಿಯ ಸ್ಟ್ರೆಸ್ ಇದ್ರೆ, ಯಾವುದೇ ರೀತಿಯ ಬಾಡಿಯಲ್ಲಿ ಟೆನ್ಷನ್ ಇದ್ರೆ, ನೀವು ಉಸಿರಾಡುವಾಗ ನಿಮ್ಮ ದೇಹದಿಂದ ಹೊರಗಡೆ ಹೋಯ್ತು ಅಂತ ನೀವು ಅನ್ಕೊಳ್ಬೇಕು. ನಿಮ್ಮ ಕಾಲುಗಳು ರಿಲ್ಯಾಕ್ಸ್ ಆಗಿವೆ. ನಿಮ್ಮ ಹೊಟ್ಟೆ ಸುತ್ತಮುತ್ತ, ನಿಮ್ಮ ಬೆನ್ನು, ನಿಮ್ಮ ಸೊಂಟದ ಭಾಗ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಭುಜಗಳು, ನಿಮ್ಮ ಕೈಗಳು, ಕುತ್ತಿಗೆ, ದೇಹದ ಪ್ರತಿಯೊಂದು ಭಾಗವು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತೇಳಿ ನೀವು ಗಮನಿಸಬಹುದು. ನಿಮ್ಮ ಧ್ಯಾನವನ್ನ ತಲೆ ಭಾಗಕ್ಕೆ ತಗೊಂಡೋಗಿ ನಿಮ್ಮ ಹಣೆ, ಮೂಗು, ಕಣ್ಣು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತಾ ಇವೆ. ಈಗ ನಿಮ್ಮ ಇಡೀ ದೇಹವನ್ನು ಒಂದ್ಸಲ ಗಮನಿಸಿ. ಮೇಲಿಂದ ಕೆಳಗೆ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದ್ದೀರಾ ಅಂತೇಳಿ ನಿಮಗೆ ಫೀಲ್ ಆಗುತ್ತೆ. ಇಲ್ಲಿ ನಿಮ್ಮ 2 ಕಾಲುಗಳನ್ನು ಜೊತೆಗೆ ತಗೊಂಡು ಬನ್ನಿ. ಕೈಗಳನ್ನು ಇಂಟರ್ಲಾಕ್ ಮಾಡ್ತಾ ಮೇಲಕ್ಕೆ ಸ್ಟ್ರೆಚ್ ಮಾಡ್ತಾ ನೀವು ತಲೆ ಹಿಂದೆ ನೆಲದ ಮೇಲೆ ಇಟ್ಕೊಳ್ಳಿ. ಕಾಲುಗಳನ್ನು ಬೆಂಡ್ ಮಾಡ್ತಾ ನಿಮ್ಮ ಬಲಗಡೆಗೆ ಟರ್ನ್ ಮಾಡಿಕೊಂಡು ಎಡಗೈಯನ್ನು ಹೊಟ್ಟೆ ಮುಂದೆ ನೆಲದ ಮೇಲೆ ಇಟ್ಟು ಒಂದು ಜೆಂಟಲ್ ಆಗಿ ನಿಧಾನವಾಗಿ ಪುಷ್ ಮಾಡ್ತಾ ನೀವು ಸುಖಾಸನಕ್ಕೆ ಇಲ್ಲಾಂದರೆ ವಜ್ರಾಸನಕ್ಕೆ ಬಂದು ಕೂತ್ಕೊಳ್ಬೋದು. ದಯವಿಟ್ಟು ಕಣ್ಣನ್ನು ಕ್ಲೋಸ್ ಮಾಡಿಟ್ಕೊಳ್ಳಿ. ಒಂದು ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ಳಿ. ಈಗ ಉಸಿರನ್ನು ಹೊರಗೆ ಬಿಡಿ. 2 ಕೈಗಳನ್ನು ನಮಸ್ಕಾರ ಮುದ್ರಕ್ಕೆ ಬಂದು ಇಲ್ಲಿಂದ 2 ಕೈಗಳನ್ನು ಆದಷ್ಟು ಫಾಸ್ಟ್ ಆಗಿ ತರ ಉಜ್ಜಬೇಕು. ಒಂದಕ್ಕೊಂದು ಹೀಗೆ ರಬ್ ಮಾಡುವಾಗ ನಿಮ್ಮ ಕೈಯಲ್ಲಿ ಬರುವ ಶಾಖವನ್ನ ಈಗ ನಿಮ್ಮ ಕಣ್ಣಿನ ಮೇಲೆ ಇಡಿ. ಅದೇ ತರ ಮತ್ತೊಮ್ಮೆ ಕೈಯನ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು 5 ಕೌಂಟ್ಸ್ ವರೆಗೆ 5, 4, 3, 2, 1 ಈಗ ಕೈಯನ್ನ ನಿಮ್ಮ ಮುಖದ ಮೇಲೆ ಇಡಿ. ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡ್ತಾ ನಿಮ್ಮ ಅಂಗೈಯನ್ನು ನೋಡ್ಬೋದು.
ಇವತ್ತಿನ ಪ್ರಾಕ್ಟೀಸ್ನಲ್ಲಿ ನಿಮ್ಮ ಕಾಲ್ಗಳಿಗೆ ಚೆನ್ನಾಗಿ ವರ್ಕೌಟ್ ಬಿದ್ದಿದೆ, ಅದ್ರ ಜೊತೆಗೆ ನೀವು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋ ಖುಷಿ ಆಯಿತು ಅಂತ ಹೇಳಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಏನು ಎಕ್ಸ್ಪೀರಿಯನ್ಸ್ ಇತ್ತು ಅದನ್ನು ನೀವು ಕಾಮೆಂಟ್ ಶೇರಲ್ಲಿ ಮೆನ್ಷನ್ ಮಾಡಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೂ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.